ಡಿನೋಟಿಫಿಕೇಶನ್ ಆಗಿದ್ದು ನಿಜಾನ? ಸೊ ಮಾರಾಲಿಟಿಯಲ್ಲಿದೆ ಈಗ. ಸಿದ್ದರಾಮಯ್ಯ ಸಾಹೇಬರು ಪವರ್ನಾಗಿಲ್ಲ, ನಮ್ಮ ಅಧಿಕಾರನೂ ಇಲ್ಲ, ಯಡಿಯೂರಪ್ಪ ಸಾಹೇಬರು ಹೋಗಿ ಬಂದಿದ್ದಾರೆ. ಮತ್ತು ಈಗ ಬಿಜೆಪಿ ಯಾರು ವಿರುದ್ಧ ಹೋರಾಟ ಮಾಡ್ತಾರೆ? ಈಗ ಇದ್ರ ಬಗ್ಗೆ ತನಿಖೆ ಆಗಲಿ ಅಂತ ಯಾಕೆ ಕೊಡಬಾರ್ದು? ಅದೇ ನಮ್ದು ಏನು ತಪ್ಪಿಲ್ಲ ಅಂತಲೇ ಹೇಳ್ತಾರದು. ನಾವು ಯಾರಿಗೆ ಅರೆಸ್ಟ್ ಮಾಡಬೇಕು? ಬಿಜೆಪಿ ತಪ್ಪಲ್ವಾ? ಡಿನೋಟಿಫಿಕೇಶನ್ ಆಗಿದ್ದು ನಿಜಾನ? ಪ್ರಸ್ತಾವನೆ ಅವ್ರು ಸಲ್ಲಿಸಿರ್ತಕ್ಕಂಥ ನಿಜಾನ? ಅವ್ರ ರಿಲೇಷನ್ ಏನು, ಅವ್ರು ಯಾರು ರತಿಗೆ ಇದ್ರ ಮೇಲೆ ಅಗ್ರಿಮೆಂಟ್ ಆಗಿರ್ತಕ್ಕಂಥ ನಿಜಾನ? ಈ 3 ಪಾಯಿಂಟ್ ಇದೆ ಅಲ್ಲ. ದಟ್ಸ್ ವಾಟ್ ವಿ ಆಸ್ಟ್. ಅಲ್ಲ ನಾನು ನೋಡಿರ್ತಕ್ಕಂಥ ಮಾಹಿತಿಯಲ್ಲಿ ನಾವು ಅದು ಓದಿದ್ದೀವಿ ಇದು ಓದಿವಿ ಅಂತ ಹೇಳಿದ್ವಿ. ಸೊ ಒಪ್ಕೊಂಡಿದ್ರೆ ಬಟ್ ಅದರ ಅರ್ಥ ಏನು ಅದಕ್ಕಿಂತ ಡೀಟೇಲಾಗಿ ಅವರೇ ಹೇಳ್ಬೇಕು. ಸೊ ಮಾರಾಲಿಟಿಯಲ್ಲಿದೆ ಈಗ. ಏನೋ ದಿನ ಬೆಳಿಗ್ಗೆ ಇದ್ದರೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತನಾಡ್ತಿದ್ರು. ಸಿದ್ದರಾಮಯ್ಯ ಸಾಹೇಬರು ಪವರ್ನಾಗಿಲ್ಲ, ನಮ್ಮ ಅಧಿಕಾರನೂ ಇಲ್ಲ. ಆ ಡಿನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು ಸರ್ವೆ ನಂಬರ್ ಹೂವೆವರ್ ದ ಓನರ್ ಮೇಟ್ ಬಿ. ಐ ರಿಪೀಟ್, ಮೂಡಾ ಕೇಸ್ನಲ್ಲಿ ಡಿನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು ಓನರ್ ಹೆಸರು ಮೇಲೆ ಹೂವೆವರ್ ದ ಸರ್ವೆ ನಂಬರ್ ಓನರ್ ಇಸ್. 6 ವರ್ಷ ಆದಮೇಲೆ ಡಿನೋಟಿಫಿಕೇಶನ್ 6 ವರ್ಷ ಆದಮೇಲೆ ತೊಗೊಂಡಿರ್ತಕ್ಕಂಥ ಭೂಮಿ. ಆಗಿನ ಕಾಲದಾಗ 2006ನೇ ಇಸ್ವಿಗೆ ಆ ಭೂಮಿ ವ್ಯಾಲ್ಯೂನೂ ಇರಲಿಲ್ಲ. ಅದಾದಮೇಲೆ 4 ವರ್ಷ ಆದಮೇಲೆ ಗಿಫ್ಟ್ ಡೀಡ್ ಆಯಿತು. ಅದಾದಮೇಲೆ ಸಬ್ಸಿಕ್ವೆಂಟ್ ಸ್ಟೋರಿ ನಿಮಗೆ ಗೊತ್ತಿದೆ. ಅದನ್ನು ಕನೆಕ್ಟ್ ಮಾಡಿ ಪ್ಯಾನ್ ಇಂಡಿಯಾ ಏನೋ ಒಂದು ಭಾಳ ದೊಡ್ಡ ಕರಪ್ಷನ್ ಆಗಿದೆ ಅಂತ ಹೇಳಿ BJP ಹೇಳ್ತಾ ಇದ್ರು. ಇವತ್ತಾನೇ ಲೋಕಾಯುಕ್ತದವರು ಯಡಿಯೂರಪ್ಪ ಸಾಹೇಬರು ಹೋಗಿ ಬಂದಿದ್ದಾರೆ. ಮತ್ತು ಈಗ BJP ಯಾರ ವಿರುದ್ಧ ಹೋರಾಟ ಮಾಡ್ತಾರೆ? ಈಗ ಯಡಿಯೂರಪ್ಪ ತಾನೇ ಇದು ಡಿನೋಟಿಫಿಕೇಶನ್ ಮಾಡಿರೋದು. ಯಾವ BDA ಭೂಮಿನ ಅಕ್ವೈರ್ ಆಗಿ ಫೈನಲ್ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು ಸರ್ಕಾರ ಹಂತದಲ್ಲಿರ್ತಕ್ಕಂಥ BDA ಓನರ್ಶಿಪ್ನಲ್ಲಿರ್ತಕ್ಕಂಥ ಪ್ರಾಪರ್ಟಿನ ಇವರು ಡಿನೋಟಿಫಿಕೇಶನ್ ಮಾಡಿ ಇವ್ರು ಅವ್ರಿಗೆ ಹಂಚ್ಕೊಂಡಿದ್ದಾರೆ, ಇವ್ರಿಗೆ ಕೊಟ್ಟಿದ್ದಾರೆ. ಅದರ ಮುಂದೆ ಅವ್ರು ಸ್ಪಷ್ಟೀಕರಣ ಕೊಡಲಿ. ಬಟ್ ಇಷ್ಟೆಲ್ಲ ಇದ್ದು ಇವತ್ತು BJP ಯಾಕೆ ಹೋಗ್ತಲ್ಲ? ವೈ ದ BJP ಪಾರ್ಟಿ ಇಸ್ ನಾಟ್ ಗೋಯಿಂಗ್ ಟು ಗವರ್ನರ್? ನಾವು ಗವರ್ನರ್ಗೆ ಹೋಗಿ ಇದು ಕೊಡಬೇಕಲ್ವಾ? ಎಲ್ಲದಕ್ಕೂ ಗವರ್ನರ್ ಹತ್ರ ಹೋಗಿ ಕೊಡ್ತಾ ಇದ್ದಾರೆ ತಾನೆ. ವೈ ಶುಡ್ ನಾಟ್ ದೇ ಗೋ ನಾವು? ಐ ರಿಕ್ವೆಸ್ಟ್ ಆಲ್ ದ BJP ಪಾರ್ಟಿ ಲೀಡರ್ಸ್ ಟು ಗೋ ಟು ಮಿಸ್ಟರ್ ಗವರ್ನರ್ ಹೌಸ್ಗೆ ಹೋಗ್ಬಿಟ್ಟು ಈ ಥರ ಆಗಿದೆ, ಡಿನೋಟಿಫಿಕೇಶನ್ ಆಗಿದೆ, ಇದ್ರ ಬಗ್ಗೆ ತನಿಖೆ ಆಗಲಿ ಅಂತ ಯಾಕೆ ಕೊಡಬಾರ್ದು? ನಾವು ಕೊಡ್ತೀವಿ, ಅದು ಬೇರೆ ಪ್ರಶ್ನೆ. ಇಟ್ ಇಸ್ ಆಲ್ರೆಡಿ ದೇರ್ ಲೋಕಾಯುಕ್ತ ಇಸ್ ಗೋಯಿಂಗ್ ಆನ್, ನಡೀತಾ ಇದೆ. ಇವರು ಯಾಕಂದ್ರೆ ದೇ ಆರ್ ಸೋ ಪ್ರಾಂಪ್ಟ್, ಸೋ ಕ್ಲಿಯರ್, ಒನ್ ಆಫ್ ದ ಮೋಸ್ಟ್ ನಾನ್ ಕರಪ್ಟ್ ಪಾರ್ಟಿ ಅಂತ ಆಗಲ್ಲ ಹೇಳ್ಕೊಂಡು ತಿರುಗಾಡ್ತಾರೆ. ಈ ಇಶ್ಯೂ ಬಂದಾಗ ಯಾಕೆ ಮಾತಾಡ್ತಲ್ಲ? ವೆದರ್ ದೇ ಅಗ್ರಿ ದಟ್ ಯಡಿಯೂರಪ್ಪ ಸಾಹೇಬರು ಮಾಡಿರ್ತಕ್ಕಂಥ ಡಿನೋಟಿಫಿಕೇಶನ್ ಸರಿಯೋ ತಪ್ಪು ಅಂತ ಹೇಳ್ಬೇಕಲ್ವಾ? ದೇ ಹ್ಯಾವ್ ಟು ಅಗ್ರಿ ಟು ಇಟ್. ಇಟ್ಸ್ ದೇರ್ ಟರ್ಮ್. ಅದೇ ನಮ್ದು ಏನು ತಪ್ಪಿಲ್ಲ ಅಂತಲೇ ಹೇಳ್ತಿರೋದು ನಾವು. ಅವ್ರು ಆರೋಪ ಮಾಡ್ತಕ್ಕಂಥದ್ದು ಬೇಸ್ಲೆಸ್ ಅಂತ ನಮ್ಮ ವಾದ. ಅವ್ರು ಪಾದಯಾತ್ರೆ ಮಾಡ್ತಕ್ಕಂಥದ್ದು ಡೈವರ್ಷನ್ ಕೌನ್ಸಿಲ್ ಅಂತ ಹೇಳ್ತಿದ್ದೀವಿ. ನಿಮ್ಮ ಪ್ರಕಾರನೇ ಹೇಳ್ರಿ. ಎಸ್, ಇಫ್ ಐ ಕ್ಯಾನ್ ಪಾಸಿಬಲಿ ಆನ್ಸರ್ ಅಲ್ ಆನ್ಸರ್. ಇದರಲ್ಲಿ ನಮ್ದೇನು ಪಾತ್ರ ಇದೆ? ಈ ಮೂಡಾ ಸೈಟ್ನಲ್ಲಿ ನಮ್ದೇನು ಪಾತ್ರ ಇದೆ? ನಮ್ಗಿನ್ನ ಜಾಸ್ತಿ ಮಾಹಿತಿ ತಮಗೂ ಇದೆ. ಎಸ್, ಹೂ ಹ್ಯಾಸ್ ಗಿವನ್ ದ ಸೈಟ್, ವೆದರ್ ದಟ್ ಮೇಡಮ್ ಇಸ್ ಎಲಿಜಿಬಲ್ ಫಾರ್ ಸೈಟ್ ಆರ್ ನಾಟ್. T15 ನಿವೇಶನ್ ತಪ್ಪಂತಂದ್ರೆ ಫಸ್ಟ್ ಅವ್ರಿಗೆ ಅರೆಸ್ಟ್ ಮಾಡ್ಬೇಕು. ನೀವು ಯಾರಿಗೆ ಅರೆಸ್ಟ್ ಮಾಡಬೇಕು? 50-50 ನಿವೇಶನ್ ತಪ್ಪು ಕೊಟ್ಟರು ಯಾರು? ಅದಕ್ಕೆ ನಿವೇಶನ ತಪ್ಪು ಅಂತ ಹೇಳಿದ್ಮೇಲೆ ಅದಕ್ಕೆ ನೆಕ್ಸ್ಟ್ ಪ್ರಶ್ನೆ ಬರೋದು, ಯಾರು ತಪ್ಪು? BJP ಅವ್ರು ತಪ್ಪು ಅಂತ ಅರ್ಥ ಅಲ್ವಾ? ಮತ್ತೆ ಯಾಕೆ ಪಾದಯಾತ್ರೆ ಮಾಡ್ತಿದ್ದಾರೆ ಅವರು? ಸೊ ಸತ್ಯತೆ ಆಗಬೇಕಲ್ವಾ? ಸೊ ಲೆಟ್ ಇಟ್ ಕಮ್ ಔಟ್. ಸೊ ವಾಟ್ ರೈಟ್ ದೇ ಆರ್ ದೆನ್? ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಗಾಟ್ ಟು ಗೋ ಟು ಪಾದಯಾತ್ರೆ ದೆನ್? ಅದಕ್ಕೆ ಮುಖ್ಯಮಂತ್ರಿಯವರು ಒಂದು ಜುಡಿಷಿಯಲ್ ಕಮಿಟಿ ಕನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಅಲ್ವಾ? ಸೊ ಲೆಟ್ ಇಟ್ ಕಮ್. ಆ್ಯಂಡ್ ಆಸ್ ಇಟ್ ಈಸ್ ವಾಟ್ ಮೈ ಫ್ರೆಂಡ್ ವಾಸ್ ಟೆಲ್ಲಿಂಗ್, ಇಟ್ ಈಸ್ ಇನ್ ದ ಮ್ಯಾಟರ್ ಆಫ್ ಕೋರ್ಟ್ ಅಂತ ಹೇಳಿದ್ರೆ ಲೆಟ್ ಇಟ್ ಕಮ್. ಮ್ಯಾಟರ್ ಆಫ್ ಕೋರ್ಟ್ನಲ್ಲಿರ್ತಕ್ಕಂಥದ್ದು ಇಟ್ ಇಸ್ ನಾಟ್ ಅಬೌಟ್ ದ ಲೀಗಲ್ ಪ್ರಾಸೆಸ್, ಇಟ್ಸ್ ಓನ್ಲಿ ಅಬೌಟ್ ಅ ಪ್ರಾಸಿಕ್ಯೂಷನ್. ಈಗ ಅವ್ರ ಅಲಿಗೇಷನ್ಸ್ ನಾನು ಹೆಂಗೆ ಸರ್? ಅವರು ದೇ ಆರ್ ಒನ್ ಆಫ್ ದ ಪಾಯಿಂಟರ್ಸ್ ಇನ್ ಮೇಕಿಂಗ್ ಅಲಿಗೇಷನ್ಸ್. ನಾವಿನ್ನ ಕಲಿಬೇಕು BJP ಅವರಿಂದ ಅಲಿಗೇಷನ್ಸ್ ಮಾಡೋದು. ಅವ್ರು ಮಾಡೋ ಅಲಿಗೇಷನ್ಸಿಗೆ ನಾವು ಡಿಫೆಂಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ದೇ ಆರ್ ಪಾಯಿಂಟರ್ಸ್ ಇನ್ ಮೇಕಿಂಗ್ ಅಲಿಗೇಷನ್ಸ್. ಈಗ ಅಲ್ಲ, ಅವ್ರ ಮೇಲೆ ನಾವಲ್ಲ. ಈಗ ಬೆಸ್ಟೆಡ್ ಇಂಟ್ರೆಸ್ಟ್ ಬಂದಿರೋದೇ ಅವರಿಂದ. ವಿ ಹ್ಯಾವ್ ಓನ್ಲಿ ಡಿಫೆಂಡಿಂಗ್ ಇದೀವಿ ಈಗ. ಯಾಕಂದರೆ ಮೂಡೋದು ಒಂದೇ ಒಂದು ಸುಮ್ಮನೆ ಉದಾಹರಣೆ ಕೊಡ್ತಾ ಇದ್ದೀನಿ. ದ ವೇ ದ ಕೇಸ್ ಹ್ಯಾಸ್ ಗಾನ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ರೀಸನ್ ಇಲ್ಲಿ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಈಗ ಈ ಮೂಡಾ ಕೇಸ್ಲಿಂದ ತಾನು ಇದೆಲ್ಲ ಸ್ಟಾರ್ಟ್ ಆಗಿರೋದು. ವೈ ಡಿಡ್ ಗವರ್ನರ್ ಕಮ್ ಇನ್ ಬಿಟ್ವೀನ್? ವಾಟ್ ಇಸ್ ಅಪ್? ನಾನು ಈಗ ಕ್ವಶನ್ ಅದು ಈಗ ಹೇಳ್ತೀನಿ. ನಾವು ಕ್ವಶನ್ ಮಾಡೋದು ನಮ್ಗೆ ಉಲ್ಟಾ ನೀವು ಕ್ವಶನ್ ಮಾಡ್ತೀರಿ. ಅದಕ್ಕೆ ಐ ವಾಂಟ್ ರಿಸ್ಟ್ರಿಕ್ಟ್ ಮೈ ಸೆಲ್ಫ್. ಇಫ್ ಮೂಡಾ ವಾಸ್ ನಾಟ್ ದೇರ್ ಯು ವುಡ್ ಹ್ಯಾವ್ ನಾಟ್ ಆಸ್ಕ್ ಸೋ ಮೆನಿ ಕ್ವಶನ್ಸ್. ಈ ಮೂಡಾ ಹಗರಣದಿಂದ ಇವೆಲ್ಲ ಸ್ಟಾರ್ಟ್ ಆಗಿರೋದು. ವೈ ಡಿಡ್ ಗವರ್ನರ್ ಕಮ್ ಇನ್ ಬಿಟ್ವೀನ್? ಇನ್ ವಾಟ್ ವೇ ಗವರ್ನರ್ ಹ್ಯಾಸ್ ಗಾಟ್ ಪವರ್? ಇಂಥ ನಾವು ಕ್ವಶನ್ ಮಾಡ್ಬೋದು. ಬಟ್ ಸಿನ್ಸ್ ಮ್ಯಾಟರ್ಸ್ ಆಲ್ರೆಡಿ ದ ಜುಡಿಷಿಯರಿ, ಸೊ ಡಿಬೇಟ್ ಮಾಡಿದ್ರೆ ಏನು ಅರ್ಥ ಆಗೋದಿಲ್ಲ.